ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲಾವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಈ ಒಂದು ನೂತನ ದಿನವನ್ನ ನೋಡಿದ್ದೀರಿ. ಸೊ ಇಂದು ಶುಭ ಮುಂಚಾನೆ ದೇವರು ನಮ್ಮ ಸಜೀವವಾಗಿ ಕ್ಷೇಮವಾಗಿರಿಸಿದ್ದಾರೆ ಎಂಬುದಾಗಿ ನಂಬಿ ನಾನು ಕರ್ತನಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದೇನೆ. ಆಮೇನ್. ಸೊ ದೇವರು ಪ್ರತಿನಿತ್ಯ ತನ್ನ ವಾಗ್ದಾನ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸ್ಕೊಂಡು ಬಲಪಡಿಸ್ಕೊಂಡು ಬರ್ತಾ ಇದ್ದಾರೆ. ನೀವೆಲ್ಲರೂ ಅದರ ಆಶೀರ್ವಾದವನ್ನು ಹೊಂದ್ಕೊಂಡು ಬರ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವಾದಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದ್ರೆ ಮನುಷ್ಯರ ಮಾತುಗಳು ನಮ್ಮನ್ನು ದುಃಖಪಡಿಸಬಹುದು, ಮನುಷ್ಯರ ಮಾತುಗಳು ನಮ್ಮನ್ನ ಬಲಹೀನವಾಗಿ ಮಾಡಬಹುದು, ಮನುಷ್ಯರ ಮಾತುಗಳು ನಮ್ಮನ್ನ ಕುಗ್ಗಿ ಹೋಗುವಂತೆ ಮಾಡಬಹುದು. ಆದರೆ ದೇವರಿಂದ ಬರುವಂತ ಜೀವವುಳ್ಳ ಮಾತು ನಮ್ಮನ್ನೆಷ್ಟೋ ಬಲಪಡಿಸುವಂಥದ್ದಾಗಿದೆ, ನಮಗೆ ಆಧರಣೆ ಕೊಡುವಂಥದ್ದಾಗಿದೆ, ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದಾಗಿದೆ. ಆ ಒಂದು ಮಾತು ನಾವು ಕೇಳಿಸಿಕೊಳ್ಳುವಾಗ ನಮ್ಮಲ್ಲಿ ಒಂದು ನಂಬಿಕೆಯನ್ನ ದೇವರು ಒದಗಿಸಿಕೊಡ್ತಾರೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ಈ ದಿನ ನಮಗಾಗಿ ದೇವರು ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಲಾಪಗಳು 3ನೇ ಅಧ್ಯಾಯ 33ನೇ ವಚನ. ನರ ಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರಿಯ, ಈ ಒಂದು ಲೋಕದ ಯಾತ್ರೆಯಲ್ಲಿ ಮನುಷ್ಯರನ್ನೇ ನೋವು ಪಡಿಸ್ತಾರೆ, ಬಾಧೆ ಪಡಿಸ್ತಾರೆ, ಶಾಪನಾರ್ಥಗಳನ್ನ ಹಾಕ್ತಾ ಇರ್ತಾರೆ. ಒಬ್ಬರು ಉದ್ಧಾರ ಆಗ್ತಿದ್ರೆ ಸಹಿಸ್ಕೊಳಕ್ ಸಾಧ್ಯ ಆಗೋದಿಲ್ಲ, ಹೊಟ್ಟೆ ಕಿಚ್ಚು, ಕೇಡು ಬಯಸ್ತಾ ಇರ್ತಾರೆ, ಅವಮಾನ ಮಾಡ್ತಾ ಇರ್ತಾರೆ, ದ್ವೇಷಿಸ್ತಾರೆ, ಹತ್ಯೆಗಳನ್ನ ಮಾಡ್ಕೊಳ್ತಾರೆ. ಹೌದಾ? ಆದರೆ ನನ್ನ ಜೀವ ಸ್ವರೂಪನಾದಂತ ದೇವರು ನರ ಜನ್ಮದವರಾದಂತ ನಮ್ಮನ್ನ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಯಾವಾಗಲೂ ಆತನು ನಮ್ಮ ಹಿತವನ್ನೇ ಬಯಸುವಂತ ದೇವರು ಪ್ರಿಯ. ನಾವು ಅಂದುಕೊಳ್ತೇವೆ, ಏನಾದ್ರೂ ಕಷ್ಟ ಬಂದ್ರೆ, ಏನಾದ್ರೂ ನಷ್ಟ ಬಂದ್ರೆ, ಏನಾದ್ರೂ ದುಃಖವಾದ್ರೆ, ಏನಾದ್ರೂ ಬಂಧನದಲ್ಲಿ ಸಿಕ್ಕಿಕೊಂಡ್ರೆ, ದೇವರೇ ಯಾಕೆ ನನಗಿಂತ ಕಷ್ಟ ಕೊಟ್ಟೆ? ಯಾವತ್ತಾರು ಪ್ರಶ್ನಿಸಿದ್ದೀರಾ? ಖಂಡಿತವಾಗಿಯೂ ದೇವರು ಒಳ್ಳೆ ಕಾರ್ಯವನ್ನ ಮಾಡುವಂತ ದೇವರು. ಯಾವಾಗಲೂ ನಮ್ಮ ಜೀವಿತದ ಅಹಿತವನ್ನ ಮಾಡುವಂತ ದೇವರು ಅಲ್ಲವೇ ಅಲ್ಲ. ನಾವೆಷ್ಟೇ ಘೋರವಾಗಿ ಆತನಿಗೆ ನೋಯಿಸಿದರೂ ಕೂಡ ನಮ್ಮನ್ನ ಪ್ರೀತಿಸಿ ಹತ್ತಿರ ಸೆಳೆದುಕೊಂಡಂತ ದೇವರಾಗಿದ್ದಾರೆ. ಆತನಿಗೆ ಎಷ್ಟು ಅವಮಾನ ಮಾಡಿಲ್ಲ ಪ್ರಿಯರೇ ನಾವು. ನನ್ನ ಕರ್ತನಿಗೆ ಎಷ್ಟು ದುಃಖಪಡಿಸಿಲ್ಲ ನಮ್ಮ ನಡತೆಗಳಿಂದ. ಒಂದು ಗಾಢಾಂಧಕಾರದಲ್ಲಿ ಸಿಲುಕಿಕೊಂಡು ಪಾಪಿಷ್ಟರಾಗಿ ಜೀವಿತವನ್ನ ಜೀವಿಸ್ತಾ ಮರಣಕ್ಕೆ ಗುರಿಯಾಗಿ ಆ ಶಿಕ್ಷೆಗೆ ಪಾತ್ರರಾಗಬೇಕಾದಂತ ನಮ್ಮನ್ನ ಹುಡುಕಿಕೊಂಡು ಬಂದು ರಕ್ಷಿಸಿ ಮಕ್ಕಳನ್ನಾಗಿ ಅಪ್ಪಿಕೊಂಡು ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಪ್ರೀತಿ ಇದೆ, ತನ್ನ ಅಂಗೈಗಳಲ್ಲಿ ನಮ್ಮನ್ನ ಚಿತ್ರಿಸ್ಕೊಳ್ತಾರೆ. ಯಾವಂದ್ರೆ ಕ್ಷಣವು ನಮ್ಮನ್ನ ನೋಡ್ಬೇಕೆಂದಿಲ್ಲ, ಅದೆಷ್ಟು ಪ್ರೀತಿ. ನಾವಂದ್ರೆ ದೇವರಿಗೆ ಆತ ನಮಗೆ ಕಷ್ಟ ಕೊಡ್ತಾರಾ? ಆತ ನಮ್ಮನ್ನ ನಷ್ಟಪಡಿಸ್ತಾರಾ? ಆತ ನಮಗೆ ದುಃಖ ಬರುವಂತೆ ಮಾಡ್ತಾರಾ? ಒಂದು ತುಟ್ಟು ಹನಿ ಕಣ್ಣೀರ್ ಹಾಕಿದ್ರೆ ದೇವರು ಕೂಡ ಅಲ್ಲಿ ಬಾಧೆ ಪಡ್ತಾರೆ. ಆಮೇಲೆ ಅಂತಹ ಉನ್ನತವಾದಂತಹ ಪ್ರೀತಿ ಮಾಡುವಂತ ದೇವರು, ಹೆತ್ತ ತಾಯಿಗಿಂತಲೂ ಸಾವಿರದಷ್ಟು ಪ್ರೀತಿ ನಮ್ಮ ಮೇಲೆ. ಹೆತ್ತ ತಾಯಿಗೆ ನೀನು ಮರೆತಾರು ನಾನು ಎಂದಿಗೂ ತೊರೆಯೋದಿಲ್ಲ ಮಗನೇ, ಎಂದಿಗೂ ತೊರೆಯೋದಿಲ್ಲ. ಆತ ನಮ್ಮನ್ನ ವ್ಯಥೆ ಪಡಿಸೋದಿಲ್ಲ. ಆತನು ನಮಗೆ ಅಸಮಾಧಾನಕ್ಕೆ ಕಾರಣನಲ್ಲ, ಆತನು ಸಮಾಧಾನಕ್ಕೆ ಕಾರಣ. ಆತನು ಗಲಿಬಿಲಿಗೆ ಕಾರಣನಲ್ಲ. ನಮ್ಮ ಜೀವಿತದಲ್ಲಿ ಏನೇ ಆದ್ರೂ ಅದು ದೇವರು ಕಾರಣ ಅಲ್ಲ. ಅನೇಕರು ಅಂದುಕೊಂಡು ದೇವರು ಹಾಕ್ತಾ ಇರುವಂತ ಎಷ್ಟೋ ಜನ ಇದ್ದಾರೆ. ಅಲ್ಲಿಗೆ ಹೋಗಿದ್ದಕ್ಕೆ, ಆ ದೇವರ ನಂಬಿದ್ದಕ್ಕೆ ನನಗಿಂತ ಪರಿಸ್ಥಿತಿ ಬಂತು, ಹಿಂಜಾರಿ ಹೋಗ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ನಾವಿರಬಾರ್ದು ಪ್ರಿಯರೇ. ಎಸ್, ಕ್ರಿಸ್ತನ ನಂಬಿಕೊಂಡ ಮೇಲೆ ಆ ಒಂದು ಶಿಲುಬೆಯ ಅನುಭವ ನಮಗೆ ಆಗತ್ತೆ.
ದೇವರು ಅನುಭವಿಸಿದಂತಹ ಶಿಲುಬೆಯ ಅನುಭವದಲ್ಲಿ ನಾವು ಪಾತ್ರಧಾರಗಳಾಗಿದ್ದೇವೆ. ನಮಗೂ ಶಿಕ್ಷೆ ಆಗ್ಬೇಕು, ನಾವು ಕಷ್ಟಗಳನ್ನ ನೋಡ್ಬೇಕು. ಆ ಅನುಭವ ಒಳ್ಳೆ ಅನುಭವ, ಕಷ್ಟಗಳೇ ಬರಬಾರ್ದ? ಹಾಗಿದ್ರೆ ಯೋಬನಿಗೆ ಬಂತಲ್ಲ. ನಮ್ಮಲ್ಲಿ ಕೆಲವೊಂದು ಬದಲಾವಣೆ ಕಾಣಲಿಕ್ಕೆ, ನಾವಿನ್ನೂ ಹೇಳವಾಗಿ ಹೆಚ್ಚಾಗಿ ಆಶ್ವಸ್ತಲ್ಪಡ್ಲಿಕ್ಕೆ ಮಾತ್ರವೇ ಪ್ರಿಯರೇ. ಆ ಒಂದು ಕಷ್ಟ, ಒಂದು ನಷ್ಟ, ಒಂದು ಬಂಧನ, ಒಂದು ಅನಾರೋಗ್ಯ ಪರಿಸ್ಥಿತಿಗಳು ಅವು ನಮ್ಮನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಕೂಡ ಮಾಡೋದಿಲ್ಲ, ಬರುತ್ತವೆ ಹೋಗ್ತಾವಷ್ಟೆ. ಆಮೇಲೆ ಅದಕ್ಕೆಲ್ಲ ನಾವು ಹೆದರ್ಕೊಂಡು ದೇವರನ್ನ ಅವಹೇಳನವಾಗಿ ಮಾತನಾಡುವಂಥದ್ದು, ಅಪನಂಬಿಕಸ್ಥರಾಗಿ ಅವಿಶ್ವಾಸಿಗಳಾಗಿ ನಾವು ಮಾತನಾಡಬಾರ್ದು. ಯಾವಾಗ್ಲೂ ದೇವರ ನಮ್ಮ ಹಿತವನ್ನೇ ಬಯಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದು ಪರವಾಗಿಲ್ಲ, ಯಾವ ನಷ್ಟ, ಕಷ್ಟ, ವೇದನೆ, ಮರಣದಾಸೆ ಏನಾದ್ರೂ ಪರವಾಗಿಲ್ಲ, ಅಪ್ಪ ಈ ಒಂದು ಅನುಭವ ನನಗೆ ಕೊಟ್ಟಿದ್ದೀರಿ, ಇದರಿಂದ ನಾನೇನ್ ಮಾಡ್ಬೇಕು, ಹೇಗೆ ಜಯಿಸ್ಬೇಕು, ನಾನೇನ್ ಕಲಿಬೇಕೆಂಬುದಾಗಿ ಅನುಭವ ನನಗೆ ಬಂದಿದೆ, ನಾನು ತಿಳಿಸಿಕೊಡುವುದಾಗಿ ಮಾತ್ರವೇ ನಾವು ಪ್ರಾರ್ಥನೆ ಮಾಡ್ಬೇಕು. ಗುಣುಕೊಂಡು ಸುಣುಕೊಂಡು ನಾವಿರ್ಬಾರ್ದು. ಆಮೇಲೆ ಅಂತ ಒಳ್ಳೆ ಮನಸ್ಸತ್ವ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಈ ವಾಗ್ದಾನ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಲಾಗಿದ್ದೇವೆ. ಅದು ಮಾತ್ರವಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಕೂಡ ಬರ್ತಾ ಇದೆ. ನೀವು ಪರ್ಸನಲ್ ಆಗಿ ನಮಗೆ ಕಾಲ್ ಮಾಡಿ ನಿಮ್ಮ ವಿಜ್ಞಾಪನೆಗಳನ್ನ ನಮಗೆ ತಿಳಿಸ್ಬೋದು. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ಸ್ತೋತ್ರ. ನರಚರ್ಮದವರೇ ಅಂದಿಗೂ ವ್ಯಥಗೊಳಿಸುವಂತ ದೇವರು ನೀನಲ್ಲ ಸ್ವಾಮಿ, ಹಿತವನ್ನೇ ಬಯಸುವಂತ ದೇವರು. ಅಂತ ಉನ್ನತನಾದ ದೇವರನ್ನ ನಂಬಲಿಕ್ಕೆ ನಮಗೆ ಕೊಟ್ಟಂತೆ ಈ ಧನ್ಯತೆಗಾಗಿ ಸ್ತೋತ್ರ. ನಮ್ಮನ್ನ ಅಪ್ಪ ನೀವು ಮಕ್ಕಳನ್ನಾಗಿ ಅಂಗೀಕರಿಸೋದಕ್ಕಾಗಿ ಸ್ತೋತ್ರ. ಈ ವಾಗ್ದಾನ ಕೇಳ್ತಿರುವಂತ ನೋಡ್ತಿಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಬಲಪಡಿಸಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಗೆ. ಆಮೆನ್. ಪ್ರೈಸ್ ದಿ ಲಾರ್ಡ್.